ಫೈನಲಾಗಿ ಊಟ ತೊಗೊಂಡೇನೀಗ. ಊಟ ಮಾಡೋಣ ಮೊದಲು. ಊಟ ಮಾಡಿ ಇಲ್ಲಿಂದ ಹೋದ್ರಾತ. ನೀನು ಹೌದು ಹೆಂಗನ ನೀ ಹೆಂಗೆ ಮಾತಾಡೋದು ಮುದ್ದ. ಫೈನಲ್ ಆಗಿ 5:40 ಕರೆಕ್ಟ್ ಅವ್ರ ಅಂಗಡಿ ಕಡೆ ಬಂದೀನಿ. ಹಗ್ಗ ಅದು ಹುಚ್ಚ್ರಿ ನಾವು ಬರ್ತೀವಿ ಅಂತ ತಂದಾರ. ಅದ ಇಲ್ಲೇ ಖಾಲಿ ಮಾಡ್ಬೇಕು. ಇವತ್ತಿನ ನಾಷ್ಟ ಬಂದು ನಮ್ದು ಮಸಾಲೆ ದೋಸೆ ತೊಗೊಂಡೀನಿ. ಬಡ ದೋಸೆ ತಿಂದ ಮತ್ತೆ ಒಳಗೆ ಗಾಡಿ ಕಡೆ ಹೋಗ್ಬೇಕೀಗ. ಫೈನಲ್ ಆಗಿ ಪೂರಾ ಗಾಡಿ ಖಾಲಿ ಆಯ್ತು. ಖಾಲಿ ಮಾಡಿ ಇಲ್ಲಿ ಸೈಡ್ ಹಚ್ಚೀವಿ. ನೆಕ್ಸ್ಟ್ ಮಾಲ್ ತೆಗಿತಾರೆ ಅಂತವ್ರು. ಅದಕ್ಕೆ ಈಗ ತಾಡ್ಪಾಲ್ ಮಾಡಿ ತೊಗೊಂಡು ನಾವು ಅಲ್ಲಿ ಮಟ್ಟ ತಾಡ್ಪಾಲ್ ಮಾಡಿ ಚೀಟ್ರಾತ. ಇಲ್ಲಿ ಮ್ಯಾಟ್ರಸ್ ತೊಗೊಂಡೋಗ್ಯಾರ ಈಗ ಒಳಗವ್ರು. ಇಲ್ಲೇ ಇಷ್ಟೇ ಲೋಡ್ ಮಾಡ್ಯಾರ. ಇನ್ನು ಮತ್ತು ಹೋಗ್ಯಾರವ್ರು ಬೇರೆ ಕಡೆ ತರಕ್ಕೆ ಬಾಕ್ಸ್ ಐಟಮ್ ಇನ್ನೂ ಸ್ವಲ್ಪ ಏನೋ ಸ್ಟೂಲ್ ಅದು ಅದಾವಂತ. ಅದಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಇವತ್ತು 7 ಗಂಟೆಗೆ ಅಂದಿದ್ರು. ನಾವು 6:50ಕ್ಕೆ ಬಂದೇವು ಕಂಪ್ನಿಗೆ. ಆದ್ರೆ ಯಾರು ಇನ್ನೂ ಬಂದಿಲ್ಲ. ಗಾಡಿಯರು ಒಂದು 3 ಗಾಡಿಯರು ಅದಾರ ನಮ್ಗೆ ಮೊದಲು. ಆಮ್ಯಾಗ ಎಲ್ಲರೂ ಲೇಬರ್ಗಳು ಈಗ ಬರೋಕತ್ತಾರ. ಅವ್ರು ಇನ್ನೂ ಕಂಪ್ನಿ ಓಪನ್ ಆಗಿಲ್ಲ ನೋಡ್ರಿ. ಮಳೆ ಚಲೋ ಆಗಿಬಿಡುತ್ತೆ ಮತ್ತೆ ಓಡಿ ಬರಕತ್ತಾನಿಗೆ. ಎಲ್ಲರೂ ನಮ್ಕಿನ ಮೊದಲು ಬಂದಾರ ಇವರು. ಇನ್ನೂ ಕಂಪ್ನಿ ಓಪನ್ ಆಗಿಲ್ಲ. ಬಾ ಚಾ ಕುಡ್ಸಂಗಿಲ್ಲ ಸೀರೆ ಕುಡಿಸ್ರ. ಬೆಳಗ್ಗೆ 7ಕ್ಕೆ ಬೆಳಿಗ್ಗೆ 7 ಗಂಟೆಗೆ ಬರಕ್ಕೆ ಹೇಳಿ 8 ಗಂಟೆಗೆ ಕತ್ತ ಸೂಪರ್ವೈಸರ್ ಬರೋಬ್ಬರಿ ಇಲ್ಲ. ಇವರಿಬ್ಬರು ಸೇರಿ ಈಗ ಬಂದಾರ ಅವ್ರು. ಇವ್ರದ್ದು ನಾಟಕ ಭಾಳ ಆಗೈತಿ ಇವ್ರದ್ದು. 7 ಗಂಟೆಗೆ ಬರಕ್ಕೆ ಹೇಳ್ತೀರಿ, 8 ಗಂಟೆಗೆ ಬರ್ತೀರಪ್ಪ ನೀವು. ಗೊತ್ತಾಗಂಗಿಲ್ಲ ನಿಮಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 4ನೇ ತಾರೀಕು. ಇವತ್ತು 31ನೇ ತಾರೀಕು ಹೋಗಿದ್ದು ಲೋಡ್. ಒಳ್ಳೆ 1ನೇ ತಾರೀಕು 7 ಗಂಟೆಗೆ ಬಂದ್ರೆ 7 ಗಂಟೆಗೆ ಹೋದ್ವಿ. ಅವಾಗ ಬರೀ 2 ಗಾಡಿ ಲೋಡ್ ಆದ್ವು. ನಮ್ದೊಂದು ಗಾಡಿ ಉಳಿತೆ. ಇವತ್ತು ನಮ್ದು ಪಾಳೆ ಐತಿ. ಒಟ್ಟು 4 ದಿನ ಆತಿಗೆ ನಮ್ದು ಪಾಳೆ ಐತೆ. ನೋಡೋಣ ಇವತ್ತು ಹೋದ್ರೆ ಲೋಡ್ ಆದ್ರೆ ಲೋಡ್ ಮಾಡೋಣ. ಎಲ್ಲಾರ ಬರ್ರಿ ಈಗ ಸೀದಾ ಕಂಪ್ನಿಗೆ ಹೋಗೋಣ. ಈಗ ಎಲ್ಲಿದೇನಪ್ಪ ಅಂದ್ರೆ ಸೀದಾ ನಮ್ಮ ಮನೆ ಕಡೆ ಇದೀನಿ. ಮನೆ ಕಡೆಯಿಂದ ಈಗ ರೆಡಿಯಾಗಿ ಹೊಂಟೀನಿ. ಎಲ್ಲ ಗಾಡಿ ಒರೆಸಿ ಪೂಜೆ ಮಾಡ್ಕೊಂಡು ಹೊಂಟೀನಿ. ಈಗ ಬರ್ರಿ ಸೀದಾ ಕಂಪ್ನಿ ಕಡೆ ಹೋಗೋಣ ಇಲ್ಲಿಂದ. ಫೈನಲ್ ಆಗಿ ಬೆಳಗ್ಗೆನ ಕಂಪ್ನಿಗೆ ಬಂದಿದ್ವಿ. ಮಧ್ಯಾಹ್ನ 1 ಗಂಟೆ ಆಯ್ತು. ಈಗ ಲೋಡಿಂಗ್ ಬಂದೈತಿ. ಎಲ್ಪ ಅಂದ್ರೆ ಗುಲ್ಬರ್ಗ ಪ್ಲಸ್ ಸಿಂದಗಿ ಅಂತ ಲೋಡ್ ಮಾಡಕ್ಕೆ ಹಚ್ಚಿನ ಗಾಡಿ ಲೋಡಿಂಗ್ ಮಾಡಕತ್ತಾರ. ಈಗ ಅವ್ರೆ ಬರೀ ಪೂರಾ ಮ್ಯಾಟ್ರಸ್ ಅದಾವ. ಎಲ್ಲ ಲೋಡಿಂಗ್ ಮಾಡಕತ್ತಾರ. ಗುಲ್ಬರ್ಗ ಪ್ಲಸ್ ಸಿಂದಗಿ ಇದೆ 2 ಪಾಯಿಂಟ್ ಅಂತ ಹೇಳ್ಯಾರ. ಪೂರಾ ಗಾಡಿ ಲೋಡ್ ಆತ. ಹಗ್ಗ ತಾಡ್ಪಾಲ್ ಹಾಕತ್ತಾರ ಈಗ ಅವ್ರೆ. ಇನ್ನೊಂದು ಸ್ವಲ್ಪ ಐತಿ. ಮಳೆ ಮಾಡೈತಿ. ಅದ್ರ ಸಂಬಂಧ ತಾಡ್ಪಾಲ್ ಹಾಕತ್ತೀವಿ ಮೊದಲ. ನೀನು ಹೌದು ಹೆಂಗನ ನೀ ಹೆಂಗೆ ಮಾತಾಡೋದು ಮುದ್ದ. ನೋಡ್ರಿ ನಮ್ಮ ಗಾಡಿ ಪೂರಾ ಲೋಡ್ ಆಗೈತಿ. ಮಳೆ ಚಲೋ ಆಗಿಬಿಟ್ಟೈತಿ. ಬಡ ಹಗ್ಗ ತಾಡ್ಪಾಲ್ ಹಾಕಿ ನಾವು ಇಲ್ಲಿ ನಿಂದ್ರಿಸಿದ್ವಿ. ಚಲೋ ಆತ. ಇಲ್ಲೊಂದು ಗಾಡಿ ನೋಡ್ರಿ ಮಳೆ ಒಳಗೆ ಲೋಡ್ ಮಾಡಕತ್ತಾರ ಈಗ ಅವ್ರ. ಫೈನಲ್ ಆಗಿ ಗಾಡಿ ಕಂಪ್ನಿಯಿಂದ ತೊಗೊಂಡು ಸೀದಾ ಈಗ ಮನೆ ಕಡೆ ಬಂದೀನಿ. ಮನೆ ಕಡೆ ಹೊಂಟೇನಿ ಈಗ. ಇನ್ನು ಇಲ್ಲಿಂದ ಭಾಳ ದೂರ ಇಲ್ಲ. ಇಲ್ಲಿಂದ ಒಂದು 500 ಮೀಟ್ರ್ ಅಷ್ಟೇ ಐತೆ ನಮ್ಮ ಮನೆ. ಅಷ್ಟು ದೂರ ಸಮೀಪ ಬಂದೇನಿ ಈಗ. ಅಲ್ಲೇ ಒಂದು ಸ್ವಲ್ಪ ಗಾಡಿದು ಹೆಡ್ಲೈಟ್ ಹತ್ತಿದ್ದಿಲ್ಲ. ಹೆಡ್ಲೈಟ್ ಹೋಗಿ ಮಾಡಿಸ್ಕೊಂಡು ಸೀದಾ ಬಂದೆ. ಈಗ ಬೆಳಿಗ್ಗೆ ಬಿಡ್ಬೇಕೀಗ ರಾತ್ರಿ 1 ಗಂಟೆಗೆ ಅದು. ಯಾಕಂದ್ರೆ ಸಿಂದಗಿ ಒಂದು ಪಾಯಿಂಟ್ ಐತೆ ನಮ್ದು. ಅದನ್ನು ಖಾಲಿ ಮಾಡಿ ಸೀದಾ ಗುಲ್ಬರ್ಗಕ್ಕೆ ಹೋಗ್ಬೇಕು. ನೋಡ್ಬೇಕು ನಾಳೆ ಅಲ್ಲೇ ಲೋಡಿಂಗ್ ಕೇಳೀನಿ. ಇದ್ರೆ ನಾಳೆ ಒಳ್ಳೆ ರಿಟರ್ನ್ ಲೋಡ್ ಮಾಡ್ಬೇಕು ಗುಲ್ಬರ್ಗಿಂದ ಎಲ್ಲರ. ಅದಕ್ಕೆ 1ಕ್ಕೆ ಸಿಂದಗಿ ಖಾಲಿ ಮಾಡೋನು. ಸಿಂದಗಿ ಅವ್ರು ಫೋನ್ ಹಚ್ಚಿದ ಕೂಡ ಬರ್ತಾರೆ. ಅವ್ರೇನೆ ಬಂದು ಅವ್ರದ್ದೇನು ಭಾಳ ಇಲ್ಲ. ಮ್ಯಾಟ್ರಸ್ ಕಡಿಮೆ ಐತಿ. ಅದನ್ನು ಖಾಲಿ ಮಾಡಿ ಮುಂದೆ ಹೋದ್ರಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ಕರೆಕ್ಟ್ ರಾತ್ರಿ 12:30 ಆಗೈತಿ. ಈಗ ಮನೆಗೆ ಬಿಡತ್ತೀನ. ಯಾಕಂದ್ರೆ ಬೆಳಗ್ಗೆ 6 ಗಂಟೆ 7 ಗಂಟೆ ಅಂದ್ರೆ ಸಿಂದಗಿ ಖಾಲಿ ಮಾಡಿ ಆ ಕಡೆ ಗುಲ್ಬರ್ಗಾಗ ಹೋಗ್ಬೇಕಂತೇಳಿ ಹೊಂಟಿನಿಗೆ. ಇನ್ನೂ ಮನೆ ಕಡೆನೇ ಅದೀನಿ. ಗಾಡಿ ಎಲ್ಲ ಚಾಲೂ ಮಾಡ್ಕೊಂಡು ಒರೆಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ಬರ್ರಿ ಈಗ ಇಲ್ಲಿಂದ ಹೋಗೋಣ ಮನೆ ಕಡೆಯಿಂದ ಸೀದಾ. ಕರೆಕ್ಟ್ ಈಗ ಟೈಮ್ 2:30 ಆಯ್ತು. ಎಲ್ಲಿ ಬಂದ್ರೆ ಕೆರೂರು ಮಠ ಅಂದೇನೀಗ. ಕೆರೂರು ರೀಚ್ ಆಗೀನಿ. ಇಲ್ಲಿಂದ ಇನ್ನೂ 150 ಕಿಲೋಮೀಟ್ರ್ ಐತಿ ಒಂದು ಪಾಯಿಂಟ್. ಸಿಂದಗಿ ಹೋಗಿ ಮೊದಲು ಸಿಂದಗಿ ಖಾಲಿ ಮಾಡ್ಬೇಕು. 2:30 ಆಗೈತಿ ಈಗ ಟೈಮ್. ಬರ್ರಿ ಇಲ್ಲಿಂದ ನಾಷ್ಟಾಪ ಹೋಗೋಣ ಈಗ. ಮತ್ತು ಯಾಕಂದ್ರೆ ಇಲ್ಲಿ ಯಾವ ಚಾದ ಅಂಗಡಿ ಚಲುವಾಗಿಲ್ಲ. ಎಲ್ಲ 3 ಗಂಟೆ ಮ್ಯಾಗ ಚಲೋ ಹೋಗ್ತಾವ. ಅದಕ್ಕೆ ಫೈನಲ್ ಆಗಿ 5:30 ಆಯ್ತು. 5:30ಗೆ ನಾ ಈಗ ಸಿಂದಗಿ ರೀಚ್ ಆಗೀನಿ. ಪಾಲ್ಟಿಗೆ ಫೋನ್ ಮಾಡಿದ್ದೆ. ಪಾಲ್ಟಿ ಬರ್ತೇನೆ ಅನ್ನತ್ತಾರ. ಅಲ್ಲಿ ಬಂದು ಅಂಬೇಡ್ಕರ್ ಸರ್ಕಲ್ ಐತ್ರಿ. ಅಲ್ಲಿ ಬಂದು ನಿಂದ್ರಿ ಬರ್ತೇನೆ ಅಂತಾರ. ಈಗ ಸಿಟಿ ಒಳಗೆ ಹೊಂಟೇನಿ. ಈಗ ಮೇನ್ ಹೈವೇ
5:30 ಆಗೈತೆ ನೋಡ್ರಿ ಕರೆಕ್ಟ್ ಟೈಮ್. 1:00 ಬಿಟ್ಟೇನಿ, 12:00 ಬಿಟ್ಟೇನಿ ಕರೆಕ್ಟ್. ಈಗ 5:00 ಅಂದ್ರೆ ಸಿಂದಗಿ ರೀಚ್ ಆಗೀನಿ. ಬರ್ರಿ ಈಗ ಅಲ್ಲಿ ಹೋಗಿ ನಿಂದ್ರೂ ಪಾರ್ಟಿ ಬಂದು ಕರ್ಕೊಂಡು ಹೋಗ್ತಾರ ಅಂದಾರ. ನಮಗೂ ನೆನಪು ಐತಿ, ಆದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತಂತೇಳಿ ಅಲ್ಲಿ ಹೋಗಿ ನಿಂತು ನೋಡಿದ್ರತ್ತ ಗೊತ್ತಾದ್ರೆ ನಾವು ಹೋಗೋಣಂತ ಅಲ್ಲಿ. ಫೈನಲ್ ಆಗಿ 5:40 ಆತ. ಕರೆಕ್ಟ್ ಅವ್ರ ಅಂಗಡಿ ಕಡೆ ಬಂದೀನಿ. ಹಗ್ಗ ಅದು ಹುಚ್ಚ್ರಿ ನಾವು ಬರ್ತೀವಿ ಅಂತಂದ್ರೆ ಅದ ಇಲ್ಲೇ ಖಾಲಿ ಮಾಡ್ಬೇಕು. ಫೈನಲ್ ಆಗಿ ಸಿಂದಗಿ ಖಾಲಿ ಆತ. ಅಲ್ಲಿ ಬೈಕ್ನಾಗ ಹೊಂಟ್ರ ನೋಡ್ರಿ ಅವರ ಪಾರ್ಟಿ ಪಾಪ ಬಂದು ಖಾಲಿ ಮಾಡಿದ್ರೆ. ಕರೆಕ್ಟ್ ಟೈಮಿಗೆ 6:15 ಆತ. ಇಲ್ಲಿಂದ ಸಿಂದಗಿ ಬಿಡಾಕತ್ತೀನಿ ಈಗ, ಯಾಕಂದ್ರೆ ಸಣ್ಣಗೆ ಮಳೆ ಬರಾಕತೈತಿ. ಅದಕ್ಕೆ ತಡ್ಪಲ್ ಗಿಡಪಲ್ ಮತ್ತೆ ಪ್ಯಾಕ್ ಮಾಡ್ಕೊಂಡು ಬಿಟ್ಟೆನ ಈಗ. ಇಲ್ಲಿಂದ ಇನ್ನೂ 120 ಕಿಲೋಮೀಟ್ರ್ ಐತಿ ಗುಲ್ಬರ್ಗ. 8:30 ಪೌನೆ 9 ಮಟ್ಟ ಹೋಗ್ಬೋದು. ಬರೀ ಸೀದಾ ಅಲ್ಲೇ ಹೋಗಿ ನಾಷ್ಟ ಮಾಡಿದ್ರತ್ತೆ. ಸಿಂದಗಿ ಒಳಗೆ ಸಿಟಿ ಒಳಗೆ ಖಾಲಿ ಮಾಡಿ ಸೀದಾ ಈಗ ಮತ್ತು ಬೈಪಾಸಿಗೆ ಬಂದೆ. ಇದು ಗುಲ್ಬರ್ಗ ಮತ್ತು ಬಿಜಾಪುರ ಬೈಪಾಸ್. ಹಿಂಗೆ ಲೆಫ್ಟ್ ಹೊಡಿಬೇಕು ನಾವು. ಲೆಫ್ಟ್ ಹೊಡೆದು ಗುಲ್ಬರ್ಗ ಹೋಗ್ಕತಿ, ರೈಟ್ ಹೊಡೆದ್ರೆ ಸೀದಾ ಬಿಜಾಪುರಕ್ಕೆ ಹೋಗ್ಕತ್ತಿದೆ. ಬರ್ರಿ ಈಗ ಹೋಗೋಣ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ಅಂದ್ರೆ ಮುಂದಲ್ಲಿ ಒಂದು ಬೋರ್ಡ್ ಐತಿ, ಆ ಬೋರ್ಡ್ನ ತೋರಿಸ್ತೀನಿ. ಇಲ್ಲಿಂದ ಕರೆಕ್ಟಾಗಿ 98 ಕಿಲೋಮೀಟ್ರ್ ಐತಿ ಇನ್ನು ಕಲಬುರ್ಗಿ. ಬರ್ರಿ ಈಗ ಹೋಗೋಣ ಸೀದಾ ಇಲ್ಲಿಂದ. ಸಿಂದಗಿ ಖಾಲಿ ಮಾಡಿ ಸೀದಾ ಈಗ ಗಾನ್ಗಾಪುರ ರೀಚ್ ಅದೇ. ನೋಡ್ರಿ ಇಲ್ಲಿ ನೀರು ಮಣ್ಣಿ ಎಷ್ಟೈತಿ ಸೇಮ್, ಆದ್ರೆ ಒಂದು ಸ್ವಲ್ಪ ಕಡಿಮೆ ಐತಿ. ಮಣ್ಣು ಇಲ್ಲೆಲ್ಲ ಫುಲ್ ಇತ್ತು, ಈಗ ಕಡಿಮೆ ಐತಿ ನೀರು. ನೋಡ್ರಿ ಇಲ್ಲಿ ಯಾವ ನಮೂನಿ ಹೊಂಟೈತಿ ನೀರು ತೋರ್ಸಾಗಿ. ಸಿಂದಗಿಯಿಂದ ಈ ಕಡೆ ಎಲ್ಲ ಪೂರ ಮಳೆ ಆಗೈತಿ. ಆದ್ರೆ ಅಲ್ಲಿ ರೋಡ್ನಾಗ ಎಲ್ಲಿ ಸಿಕ್ಕಿಲ್ಲ, ಆದ್ರೆ ಇಲ್ಲೆಲ್ಲ ಪೂರ ಆಗಿ ಹೋಗೈತಿ. ಈಗ ಹೆಂಗೆ ಆಗಿ ಹೋಗೈತಲ್ಲ ಹಂಗೆ ನಾವು ಹೊಂಟೀವಿ. ಆದರೂ ಹನಿ ಬರತೈತಿ ಈಗ ಒಂದು ಸ್ವಲ್ಪ. ಇನ್ನೂ ಇಲ್ಲಿಂದ 37 ಕಿಲೋಮೀಟ್ರ್ ಐತಿ ಕರೆಕ್ಟ್ ಗುಲ್ಬರ್ಗ. ಟೈಮ್ ಈಗ 7:30 ಆಗೈತೆ ನೋಡ್ರಿ. ಎಲ್ಲಿ ಮಟ್ಟ ಬಂದಪ್ಪ ಅಂದ್ರೆ ಇಲ್ಲಿಂದ ಭಾಳ ಇಲ್ಲ, ಒಂದು 10 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಗುಲ್ಬರ್ಗ. ಅಷ್ಟು ದೂರ ಬಂದೀನಿ. ಗುಲ್ಬರ್ಗ ಹೆಂಗೆ ಸಮೀಪ ಹೋಗಲ್ಲ ಹಂಗೆ ಹನಿ ಮಳೆ ಚಲೋ ಆಗೈತಿ. ಈಗ ಅಲ್ಲಿಂದ ಬರತೈತಿ ಒಂದು 15-20 ಕಿಲೋಮೀಟ್ರ್ ಆತ. ಭಾಳ ದೂರ ಇಲ್ಲ, ಬರೀ ಹನಿ ಅಷ್ಟೇ ಬರತೈತಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದು ಗುಲ್ಬರ್ಗ. ಬರ್ರಿ ಹೋಗೋನಿಗೆ. ಟೈಮ್ ಕರೆಕ್ಟ್ 8 ಗಂಟೆಗೆ ಐತಿ. 8:30 ಪೌನೆ 9 ಆಕತಿ. ಯಾಕಂದ್ರೆ ಅಲ್ಲೆಲ್ಲ ಭಾಳ ಸಿಗ್ನಲ್ ಅದಾವ, ಅವೆಲ್ಲ ದಾಟಿ ಹೋಗ್ಬೇಕು. ಅದಕ್ಕೆ ನೋಡ್ರಿ ಇಲ್ಲಿಂದ ಕರೆಕ್ಟ್ ಈಗ ತೊಗರಿ ನಾಡು ಕಲಬುರ್ಗಿ ಸುಸ್ತಾಗತ್ತ. ಇಲ್ಲಿಂದ 7 ಕಿಲೋಮೀಟ್ರ್ ಐತಿ ಬರೀ ಗುಲ್ಬರ್ಗ. ಇಲ್ಲಿಂದ ಸ್ಟಾರ್ಟ್ ಈಗ 8 ಗಂಟೆಗೆ ಐತಿ ಕರೆಕ್ಟ್. ಆದ್ರೆ ಲೇಟ್ ಆಕೈತಿ ಹೋಗ್ಬೇಕಂದ್ರೆ. ಇನ್ನೊಂದು ಅರ್ಧ ತಾಸು ಪೌನ ತಾಸಾರ ಬೇಕು ಹೋಗ್ಬೇಕಂದ್ರೆ. ಬರ್ರಿ ಹೋಗೋಣ. ಮಳೆ ಅಂಕ್ಯಾರ ಕಡಿಮೆ ಆಗವಲ್ದು, ಹಂಗೆ ಸಣ್ಣಗೆ ಬರತೈತೆ ಅಷ್ಟೇ, ಮತ್ತೇನು ಜೋರಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಗುಲ್ಬರ್ಗ ಇಷ್ಟು ಬೆಳಗ್ಗೆನೂ ಬರಾಕತ್ತಿದ್ದೆ. ಯಾಕಂದರೆ ಬರೀ ನೈಟ್ ಬಂದು ಇಲ್ಲೇ ಹಾಲ್ಟ್ ಆಗಿರ್ತಿದ್ವಿ. ಆದರೆ ಈ ಸಲ ಒಂದು ಖಾಲಿ ಮಾಡೋದಿತ್ತಲ್ಲ ಸಿಂದಗಿ, ಅದಕ್ಕೆ ಖಾಲಿ ಮಾಡ್ಕೊಂಡು ಬಂದೆ ನಾನು. ಅದಕ್ಕೆ ಚಲೋ ಅನ್ಸತೈತಿ. ಯಾಕಂದ್ರೆ ಮಳೆ ಇದು ಐತಿ ಆಗೈತಲ್ಲ ಇಲ್ಲೆಲ್ಲ. ಇನ್ನೂ ಯಾರೂ ಹೊರಗೆ ಬಂದಿಲ್ಲ ಮಂದಿ. 8:10 8:15 ಆಯ್ತು ಈಗ ಅಲ್ಲಿ ಟೈಮ್. ಆದರೆ ಇನ್ನೂ ಯಾರೂ ಹೊರಗೆ ಬಂದಿಲ್ಲ. ಈಗ ಅಲ್ಲಿ ಮುಂದೆ ಸರ್ಕಲ್ ಅದಾವು, ಆ ಸರ್ಕಲ್ನಾಗ ಟ್ರಾಫಿಕ್ ಪೊಲೀಸರು ಇರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಸುಮ್ಮ ನಾವಿಲ್ಲೇ ರೈಟ್ ಸೈಡ್ ಇಟ್ಕೊಂಡು ಹೊಡ್ಕೊಂಡು ಹೋಗ್ಬೇಕು. ಫೈನಲ್ ಆಗಿ ಇದು ಮುನಾಬಾದ್ ರೋಡ್. ಈ ಕಡೆ ಲೆಫ್ಟ್ ಹೋದ್ರೆ ಮುನಾಬಾದಕ್ಕೆ ಹೋಗ್ತೈತಿ, ರೈಟ್ ಹೋದ್ರೆ ಸಿಟಿ ಒಳಗೆ ಹೋಗ್ತೈತಿ ದರ್ಗಾ ಕಡೆ. ನಾವು ಇಲ್ಲೇ ರೈಟ್ ಹೋಗ್ಬೇಕು. ಇಲ್ಲೇ ಸಿಗ್ನಲ್ ಬಿದ್ದೈತಿ, ಅದರ ಸಂಬಂಧ ನಿಂತೇವೆ ಈಗ ಇಲ್ಲಿ. ಫೈನಲ್ ಆಗಿ ಅಲ್ಲಿಂದ ರೈಟ್ ಬಂದು ಸೀದಾ ನಾವು ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಆದೆ. ಇದು ಗೇಟ್ ಒಳಗೆ ಹೋಗ್ಬೇಕು. ಯಾಕಂದ್ರೆ ರೆಗ್ಯುಲರ್ ಬರ್ತೀವಲ್ಲ ಅದ ಅಂಗಡಿದೆ ಇದೆ. ಆದರೆ ಇನ್ನೂ ಯಾರು ಬಂದಿಲ್ಲ ಅವ್ರೆ. 10:30 ಪೌನೆ 11ಕ್ಕೆ ಬರ್ತಾರೆ ಅವ್ರೆ. ಟೈಮ್ ಈಗ ಕರೆಕ್ಟ್ 8:20 ಆಯ್ತು ನೋಡ್ರಿ. ರೀಚ್ ಆಗೀನಿ. ಇಲ್ಲೇ ಗಾಡಿ ಸೈಡ್ ಹಚ್ಚುನು. ಗಾಡಿ ಸೈಡ್ ಹಚ್ಚಿ ಇಲ್ಲೇ ಮಕ್ಕೊಂಡ್ರೆ ಆತೀಗ ಅವ್ರು ಬರೋ ಮಟ್ಟ. ಇಲ್ಲಿ ಖಾಲಿ ಮಾಡ್ಬೇಕು, ಅಲ್ಲಿ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಇಲ್ಲಿ ಗಾಡಿ ಹಚ್ಚುನಿ ಈಗ ನಾವು. ಫೈನಲ್ ಆಗಿ ಗುಲ್ಬರ್ಗಕ್ಕೆ ಬಂದೇನೆ. ಟೈಮ್ 8:30 ಆಗಿತ್ತು ಇಲ್ಲಿ ಬಂದಾಗ. ಆದರೆ ಇನ್ನೂ ಬಂದಿಲ್ಲ ಅವ್ರು. ಈಗ ಹೋಗಿ ಆರಾಮ್ ನಾಷ್ಟ ಗಿಷ್ಟ ಮಾಡಿ ಬಂದ್ರೆ ಅಂತ ನಾವು. ನಮ್ಮ ಗಾಡಿನೂ ಇಲ್ಲಿ ಹಚ್ಚೇನೀಗ. ಇಲ್ಲೇ ಗಿಡದ ಬಿಡಕ್ಕೆ ಹಚ್ಚೇನಿ ಗಾಡಿ. ಈಗ ಹೋಗಿ ನಾಷ್ಟ ಮಾಡಿ ಬಂದ್ರೆ ಆತ. ಬಂದ ಮ್ಯಾಗ ಅಲ್ಲಿ ಹಾಸ್ಪಿಟ್ಲ್ ಸಿಕ್ಕಿ ಖಾಲಿ ಮಾಡ್ತಾರವ್ರು. ಆಗಿನ ಮಟ್ಟ ಏನು ಮಾಡೋಕ್ಕೆ ಬರೋಂಗಿಲ್ಲ. 11 ಗಂಟೆಗೆ ಬರ್ತಾರ್ರು. ಹೋಗಿ ನಾಷ್ಟ ಮಾಡಿ ಬರೋಣ ನಾವೀಗ.
ಇವತ್ತಿನ ನಾಷ್ಟ ಬಂದು ನಮ್ದು ಮಸಾಲೆ ದೋಸೆ ತೊಗೊಂಡೀನಿ. ಬಡ ದೋಸೆ ತಿಂದ ಮತ್ತೆ ಒಳಗೆ ಗಾಡಿ ಕಡೆ ಹೋಗ್ಬೇಕೀಗ. ಫೈನಲ್ ಆಗಿ ಹೋಗಿ ನಾಷ್ಟ ಮಾಡಿ ಬಂದಿದ್ದು ಆತು, ದೋಸೆ ತಿಂದಿದ್ದು ಆತು. ಈಗ ಸೀದಾ ಮತ್ತೊಳ್ಳೆ ಗಾಡಿ ಕಡೆ ಹೊಂಟೇನಿ. ಯಾಕಂದ್ರೆ ಇಲ್ಲಿಂದ ದೂರ ಐತೆ ನಮ್ಮ ಗಾಡಿ ಒಂದು ಸ್ವಲ್ಪ. ಅದಕ್ಕೆ ಟೈಮ್ 11:30 ಆತು, ಇನ್ನೂ ಬಂದಿಲ್ಲ ಅವ್ರು. ನಾವು ಅವ್ರು ಬರೋ ಮಟ್ಟ ಹಗ್ಗ ತಾಡ್ಪಲ್ ಹುಚ್ಚಿದ್ರಾತಂತೆ. ತಾಡ್ಪಲ್ ಹುಚ್ಚಾತೀನಿ. ಈಗ 11 ಗಂಟೆಗೆ ಬರ್ತಿದ್ರು ಅವ್ರು. ಯಾಕೆ ಅರ್ಧ ತಾಸು ಲೇಟ್ ಆಯ್ತು, ಇನ್ನೂ ಬಂದಿಲ್ಲ. ಫೋನ್ ಹಚ್ಚಿದ್ದೆ ಅವ್ರಿಗೆ, ಬರತ್ತೇವ್ರಿ ಅಂತ ಅಂದಾರಿಗೆ. ಇದ ಗುಡಾನಕ ಹಚ್ಚಿ ಗಾಡಿ ಖಾಲಿ ಮಾಡ್ಬೇಕು. ಇವಾಗ ಗುಡಾನ ಉರುವಲ್ಲ. ಈಗ ಹಗ್ಗ ತಾಡ್ಪಲ್ಲದು ಹುಚ್ಚಾತೀನಿ. ಈಗ ಒಂದು ಹಗ್ಗ ಹಚ್ಚೀನಿ, ಇನ್ನೊಂದು 2 ಹಗ್ಗ ಅದಾವ. ಹಗ್ಗ 2 ತಾಡ್ಪಲ್ ಅದಾವ, ಹುಚ್ಚಿಬಿಟ್ರೆ ಅದು ಬಡ. ಫೈನಲ್ ಆಗಿ ಬಂದ ಕೂಡಲೇ ಗಾಡಿ ಪಾಯಿಂಟಿಗೆ ಹಚ್ಚಿದ್ರೆ ಇಲ್ಲೊಂದು ಗಾಡಿ ಹೋಗೋದಿತ್ತು ಅರ್ಜೆಂಟ್. ಅದಕ್ಕೆ ಒಂದು ಗಾಡಿ ಇಲ್ಲೇ ಖಾಲಿ ಮಾಡಿ ಈಗ ಉಳ್ಕಿದ ಗಾಡಿ ಪಾಯಿಂಟಿಗೆ ಹಚ್ಚವಿಲ್ಲಿ. ತಾಡ್ಪತ್ರಿ ಒಳಗೆ ಹೋಗೋದು ಬೋರ. ಇದೊಂದು ಮ್ಯಾಟ್ರಸ್. ಯಾಕಂದ್ರೆ ಒಂದು ಅರ್ಜೆಂಟ್ ಇತ್ತಿದೆ. ಮ್ಯಾಗಿಂದ ಒಂದು ಬಂಡಲ ಇತ್ತು, ಅದನ್ನು ತಕ್ಕೊಂಡು ಒಂದು ಗಾಡಿಗೆ ಹಾಕಿ ಕಳಿಸಿದ್ರು, ಟಮ್ ಗಾಡಿಗೆ. ಆ ಗಾಡಿ ಹೋತು. ಈಗ ಬಂದಾರವ್ರು. ಬಂದು ನಾವು ಅಲ್ಲೇ ಪಾಯಿಂಟಿಗೆ ಹಚ್ಚೇವು. ಗಾಡಿ ಖಾಲಿ ಮಾಡ್ಬೇಕು. ಇದು ಅವ್ರದ್ದು ಗಾಡಿ ಕರೆಂಟಿಂದ. ಅಲ್ಲಿಂದ ಮಾಲ್ ಏರ್ಕೊಂಬಂದಾರ ಅವ್ರು. ನಮ್ಮ ಗಾಡಿ ಅನ್ಲೋಡ್ ಮಾಡಕ್ಕೆ ಚಲೋ ಮಾಡಿದ್ರು. ಈಗ ಬಂದಾರವರು ಬಂದು ಅನ್ಲೋಡ್ ಮಾಡಕತ್ತಾರ. ಇಲ್ಲಿ ನೋಡ್ರಿ ಡಾಕ್ಟರ್ ಡ್ರೀಮ್ ಇರ್ತದಲ್ಲಿದು ಹೆಂಗೆ ಓಪನ್ ಆಕತ್ತೀಗ. ಅದು ಪೂರ ಬಂಡಲ್ ಬರ್ತೈತಲ್ಲ ಇದು. ಇಲ್ಲ ಮಾಡ್ರಿ ನೀವು ಓಪನ್ ಮಾಡ್ರಿ. ಇದು ಬಾಕ್ಸ್ ಒಳಗೆ ಇದ್ದಿದ್ದು. ಅದು ಪೂರ ಇದೊಂದು ಬಾಕ್ಸ್ನಾಗ ಇದ್ದಿದ್ದು ಬೆಡ್ ಹಿಂಗೆ ಹಾಕೋದು ನೋಡ್ರಿ. ಓಪನ್ ಮಾಡಿದರೆ ಉಬ್ತ ತೊಗೊಳಗದ. ಪ್ಲಾಸ್ಟಿಕ್ ಹರಿತಂದ್ರೆ ಪೂರ ಏರ್ ಬರ್ತೈತಿ. ಈಗ ಅದು ನೋಡ್ರಿ ಹೆಂಗ ಬಾತ. ಅದಿದು ತೋರಿ ಪ್ಲಾಸ್ಟಿಕ್ ಇಂದ ಜಾಸ್ತಿ ಇರ್ಬೇಡ. ಪಾರ್ಟಿ ಕಲ್ಸೋದೈತಿ. ಸ್ವಲ್ಪ ಫ್ರೀ ನೋಡೋದು ಹೆಂಗೆ ಇರ್ಬಾರ. ನೋಡ್ರಿ ಹಂಗೆ ದಪ್ಪ ಆಗತ್ತದ. ನೋಡ್ರಿ ಚಾನಿ ಸ್ಟೇಟ್ ಆಗ್ತದ. ಆನ ಸೀದಾಕತ್ರಿ ಅದು. ಇನ್ನೂ ಅರಿಬೇಕು. ಇಲ್ಲಿ ಅರಿಬೇಕು. ಗಾಳಿ ಬಿಡಾಕತ್ತೀನಿ. ಪ್ರೆಷರ್ಲಿ ಅದನ್ನು ಮಾಡಿರ್ತಾರಲ್ರ ಅದು. ಇಲ್ಲಿ ಇದು ಕೂಡ ಕಟ್ ಮಾಡೋದೇ ನೋಡ್ರಿ. ಈ ಕಡೆ ಇಷ್ಟೇ ಹರಿತೀನಿ ಹಾಕಬೇಕಲ್ಲ. ಇಲ್ಲಿಲ್ಲೋ 75 60 16 73 ಮಾಡ್ಬೇಕು. ಅವನು 73 ಮಾಡ್ಬೇಕು ಅಂದ್ರೆ ಹಿಂಗೆ ಸ್ವಲ್ಪ ಬಾರಿ ಸಾಕು. ಪೂರ್ತಿ ಹರಿಯಕ್ಕೆ ಯಾಕೆ ಹೋಗ್ತೀನಿ ನೀನು? ಪಾರ್ಟಿ ಕಳ್ಸೋದು ಇರ್ತೈತಿ ಅಲ್ಲಿ. ಎಲ್ಲಿ ಗಾಳಿ ಇದು ಆಗತ್ತಿಲ್ಲ ಅಲ್ಲ ರೀ. ಆಯ್ತು ನೋಡಿ. ಇಲ್ಲ ಆಗಿತ್ತಲ್ಲ. ಆಗೈತೆ ಪೂರ. ಎಲ್ಲಿ ಐತೆ ನೋಡ್ರಿ. ಇರ್ಬೇಕು ಒಂದು 7,000 ಚಿಲ್ಲರ್. 13 ಜಾಸ್ತಿ ಐತ್ರಿ. ಅಲ್ಲೇ ಇರ್ತೈತೆ ನೋಡ್ರಿ ಗೌಡ್ರಿ. ಎಷ್ಟು ಐತ್ರಿ ಅದ್ರ ರೇಟ್? ಹೋಗಿದ್ದು ಕರ್ನಾಟಕ 21,677. 21,167 ರೂಪಾಯಿ. ಸೇಮ್ ಐತಲ್ರಿ ಇದು. ಕರ್ನಾಟಕ ಅದು ಸಂಬಂಧ. ಕರ್ನಾಟಕ ಎಲ್ಲ ಸೇಮನ್ಯಾಗ ಬರ್ತಂತ್ರಿ ಇದು. ಕರ್ನಾಟಕದ ಕಡಿಮೆ ಇರ್ತೈತಿ ನೀವು ಹೇಳೋದಂಗೆ ಕರೆಕ್ಟ್. ಆದ್ರೆ ಇದೆಲ್ಲ ರೇಟ್ ಸೇಮ್ ಐತಲ್ಲ. ಸೇಮ್ ನೋಡ್ರಿ. ಇಲ್ಲಿ ಎಲ್ಲಿ ಚೇಂಜ್ ಐತಿ? ಚೇಂಜ್ ಇದ್ರೆ ಕರ್ನಾಟಕದ ಇರ್ತೈತಿ ಇದೆ. ಹೌದಿಲ್ರಿ? 21,160. ನಮ್ಮ ಗಾಡಿ ಅರ್ಧ ಖಾಲಿ ಆಯ್ತು. ಇನ್ನೂ ಅರ್ಧ ಮಟ್ರಲ್ ಐತಿ. ಅದೊಂದು ಇಳ್ಸಾಕತ್ತಾರ. ಇಲ್ಲಿ ಮ್ಯಾಟ್ರಸ್ ಇದೆ, ನೀಲ್ಕಮಲ್ ಮ್ಯಾಟ್ರಸ್ ಇದೆ. ಇದನ್ನು ಸೈಜ್ ಕಡಿಮೆ ಮಾಡಕ್ಕೆ ಹೇಳ್ಯಾರಂತ ಪಾರ್ಟಿ. ಅದಕ್ಕೆ ಕಡಿಮೆ ಮಾಡೋಕೆ ಅವರ ಕಳ್ಸ್ಯಾರ. ಅವರ ಕಡಿಮೆ ಮಾಡ್ಕೊಳತ್ತಾರ ಕಟ್ ಮಾಡಿ. ಅದನ್ನು
ಫೈನಲ್ ಆಗಿ ಪೂರಾ ಗಾಡಿ ಖಾಲಿ ಆತ. ಖಾಲಿ ಮಾಡಿ ಇಲ್ಲಿ ಸೈಡ್ ಹಚ್ಚೀವಿ. ನೆಕ್ಸ್ಟ್ ಮಾಲ್ ತೆಗಿತಾರೆ ಅಂತವ್ರು. ಅದಕ್ಕೆ ಈಗ ತಾಡ್ಪಾಲ್ ಮಾಡಿ ತೊಗೊಳೋಣ ನಾವು ಅಲ್ಲಿ ಮಟ್ಟ ತಾಡ್ಪಾಲ್ ಮಾಡಿ ಚೀಟ್ರಾತ. ಇಲ್ಲಿ ಮೆಟ್ರಸ್ ತೊಗೊಂಡೋಗ್ಯಾರ ಈಗ ಒಳಗವ್ರು. ನಮ್ಮ ಗಾಡಿ ಅಂತೂ ಪೂರಾ ಇಲ್ಲೇ ಖಾಲಿ ಆತ. ಖಾಲಿ ಮಾಡಿ ಈಗ ಇಲ್ಲೇ ನಿಂತೀನಿ ಒಂದು ಸ್ವಲ್ಪ ಹೊರ ನಿಂದ್ರಪ್ಪ ಅಂದಾರ. ಯಾಕಂದ್ರೆ ಲೋಡ್ ಐತೆ ಅಂತಂದಾರ. ಕೇಳ್ತೇನೆ ಒಂದೆರಡು ಪಾರ್ಟಿಗೆ ಅಂತಂದಾರ. ಆತು ರೀ ಕೇಳ್ರಿ ಅಂತೇಳಿ ನಾವು ಇಲ್ಲೇ ನಿಂತೀವಿ. ಈಗ ನಮ್ಮ ಗಾಡಿ ಇರೋದು ಆ ಗುಡಾನ ಕಡೆ ಐತಿ. ಅಲ್ಲಿ ಐತಿ ನೋಡ್ರಿ ಅಲ್ಲಿ ಆ ಎರಡು ಆಟೋ ಸೆಂಟ್ರ್ ಆ ಗುಡಾನ ಕಡೆ ಐತಿ. ಇಲ್ಲೇ ಮಾಲ್ ಇಲ್ಲಿ ತೆಗಿಯಾಕತ್ತಾರೆ ಇವರು. ಇಲ್ಲಿ ಒಂದು ಸ್ವಲ್ಪ ಮಾಲ್ ಅದಾವಂತ. ಇಂಥದ್ದೊಂದು ಗಾಡಿ ಇತ್ತು ಅವ್ರದ್ದು, ಅದನ್ನು ತುಂಬ ಕಳಿಸಿದ್ರೆ ಇಲ್ಲಿ ಮಟ್ರಲ್ ಅದಾವೆ ತೆಗಿಯಾಕತ್ತಾರೆ ಇದನ್ನು. ಅಲ್ಲಿ ಒಂದು ಸ್ವಲ್ಪ ಮಾಲ್ ತೆಗೆದಿಟ್ಟು ಈಗ ಮತ್ತೆ ನಮ್ಮ ಗಾಡಿ ಕಡೆ ಹೊಂಟೀವಿ. ಯಾಕಂದ್ರೆ ಮಟ್ರಿಯಲ್ ಇಲ್ಲಿ ಐತಂತ ಇಲ್ಲಿ ಲೋಡ್ ಮಾಡ್ತಾರೆ ಈಗ ಅವ್ರು. ಮೊದಲು ನಮ್ಮ ಗಾಡಿಗೆ ಲೋಡಿಂಗ್ ಸ್ಟಾರ್ಟ್ ಆಗೈತಿ. ಲೋಡ್ ಮಾಡೋಕೆ ಈಗ ಬರಾಕತ್ತಾರೆ ಈಗ ಅವ್ರು. ಅಲ್ಲಿ ಒಂದು ಸ್ವಲ್ಪ ಮಟ್ರಿಯಲ್ ತೆಗೆದಿದ್ದು ಅವ್ರ ಗಾಡಿಗೆ ಅಂತ ಮಾಡಿದ್ದೆ ನಾನು. ಇಲ್ಲ ಅದು ನಮ್ಮ ಗಾಡಿಗೆ ಅಂತ. ಅದಕ್ಕೆ ಇಲ್ಲಿ ಮಟ್ರಿಯಲ್ ತೆಗಿತಾರೆ ಈಗ. ಹಾಗೆ ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿನ ಈಗ. ಅಲ್ಲೇ ಅನ್ಲೋಡ್ ಮಾಡಿದ್ವಲ್ಲ ಅಲ್ಲೇ ಲೋಡ್ ಮಾಡಾಕತ್ತಾರೆ ಈಗ ಅವ್ರು ಮನ್ಯಾಕ. ಆಮ್ಯಾಗ ಅಲ್ಲಿ ಹೋಗಿ ಅಲ್ಲೊಂದು 4 ಚೇರ್ ಅದಾವ ಅವ್ನು ಹಾಕೋಬೇಕು. ಗಾಡಿ ಹಚ್ಚೀನಿ ಹೆಂಗೆ ಓಪನ್ ಮಾಡಿ ಪಳಕ ಓಪನ್ ಇತ್ತಲ್ಲ ಹಂಗೆ ಇಲ್ಲಿ ಗಾಡಿ ಐತಿ. ಇಲ್ಲಿ ಮಟ್ರಿಯಲ್ ತೆಗಿಯಾತಾರ ಅವ್ರು. ಇಲ್ಲಿಂದ ಇನ್ನೂ ಯಾವ ಊರು ಅಂತ ಹೇಳಿಲ್ಲ. ಒಟ್ಟು ಮಟ್ರಿಯಲ್ ತೆಗಿಯಾಕತ್ತಾರೆ ಈಗ ಸದ್ಯಕ್ಕೆ. ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡಿಂಗ್ ಚಲೋ ಮಾಡ್ಯಾರ. ಈಗ ಲೋಡ್ ಮಾಡಾಕತ್ತಾರ. 2 ಬಂಡಲ್ ಏರ್ಯಾರ ಗಾಡಿ. ಕುರ್ಚಿ ಬಂಡಲ್ 2 ಇನ್ನೂ ಇಲ್ಲಿ ಅದಾವು. ಅಲ್ಲೊಂದು 4 ಪೀಸ್ ಅದಾವು. ಫೈನಲ್ ಆಗಿ ಗಾಡಿ ನಮ್ದು ಅರ್ಧ ಲೋಡ್ ಆತ. ಯಾಕಂದ್ರೆ ಮಟ್ರಿಯಲ್ ಇಲ್ಲಿಲ್ಲ ಮತ್ತು ಬೇರೆ ಗುಡಾನ್ದಾಗ ಐತೆ ಅಂತ ಅವ್ರ ಮಟ್ರಿಯಲ್. ಅದಕ್ಕೆ ಅಲ್ಲಿ ತೆಗಿರಾಕ್ ಹೋಗ್ಯಾರ ಅವ್ರು. ಇಷ್ಟೇ ಲೋಡ್ ಮಾಡ್ಯಾರ ಈಗ. ಇಲ್ಲೇ ಇಷ್ಟೇ ಲೋಡ್ ಮಾಡ್ಯಾರ. ಇನ್ನೂ ಮತ್ತು ಹೋಗ್ಯಾರ ಅವ್ರು ಬೇರೆ ಕಡೆ ತರಕ್ಕೆ ಬಾಕ್ಸ್ ಐಟಮ್ ಇನ್ನೂ ಸ್ವಲ್ಪ ಏನು ಸ್ಟೂಲ್ ಅದು ಅದಾವಂತ. ಅದಕ್ಕೆ ನಮ್ಗೆ ಅನ್ನ ಅಲ್ಲಿ ಕುಂತ ನೋಡ್ರಿ. ಹೋಗಿ ಊಟನೂ ತಂದು ಕೊಟ್ಟಾನ. ಎಲ್ಲ ಊಟ ತರ್ಸೀನಿ. ಊಟ ಅದು ಎಲ್ಲ ರೆಡಿ ಐತಿ. ಸುಮ್ಮ ಗಾಡ್ಯಾಗ ಕುಂತು ಊಟ ಮಾಡ್ತೀನಿ ಈಗ. ಮೊದಲೇ ಊಟ ಮಾಡಿಮ್ಯಾಗ ಅವ್ರು ಬಂದು ಲೋಡ್ ಮಾಡವಲ್ರಕ್ಕೆ. ಫೈನಲ್ ಆಗಿ ಊಟನೂ ಆತು, ಗಾಡಿ ಲೋಡೂ ಆತು. ಎಷ್ಟಾತ್ಪ ಟೈಮ್ ಅಂದ್ರೆ ಈಗ 3:30 ಆಗೈತಿ. ಪೂರಾ ಗಾಡಿ ಲೋಡ್ ಆಗೈತೆ ನಮ್ದು. ನೋಡ್ರಿ ಹಿಂಗೆ ಆಗೈತೆ ಪೂರಾ ಗಾಡಿ ಲೋಡ್ ಆಗೈತೆ ನಮ್ದು. ರಂಜಾನ್ ಅಂತ ತಾಡ್ಪಲ್ ಹಾಕೀನಿ. ಪಾಪ 2 ದಿನ ಆಯ್ತು ಒಂದು ತಾಡ್ಪಲ್ ಕೊಟ್ಟೆ. ಪೂರಾ ಹಿಂಗಾಗೈತೆ ನೋಡ್ರಿ ಲೋಡ್. ಇದು ಎಲ್ಲಿಗಪ್ಪ ಅಂದ್ರೆ ಸೀದಾ ನಾವು ತುಂಬಿದ್ದಿದ್ದು ಪೂರಾ ಗದಗ ಹೋಗ್ಬೇಕು. ಇಲ್ಲಿ ಗುಲ್ಬರ್ಗಿಂದ ಸೀದಾ ಬರ್ರಿ ಈಗ ಚಲೋ ಮಾಡೋಣ ನಮ್ಮ ಜರ್ನಿ. ಇಲ್ಲಿಂದ ಟೈಮ್ 3:30 ಆಗೈತಿ ಕರೆಕ್ಟ್. ಲೋಡ್ ಮಾಡ್ಕೊಂಡು ಸೀದಾ ಈಗ ಗುಡಾಲಿಂತ್ರ ಹೊರಗೆ ಬಂದೆ ನಾನು. ಅಲ್ಲೇ ಮುಂದೋಗಿ ಮೇನ್ ರೋಡ್ ಐತಿ, ಅಲ್ಲೇ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ ಮತ್ತೆ ಲೆಫ್ಟ್ ಹೊಡೆದು ಹೋಗ್ಬೇಕು. ಸೀದಾ ಚೌಡಾಪುರ ಅದು ಹಿಂಗೆ ಹೋಗ್ಬೇಕು. ಬರ್ರಿ ಈಗ ಹೋಗೋಣ. ಮೇನ್ ರೋಡಿಗೆ ಹೋಗಿ ಸಿಗಿದೆ ನಿಮಗೆ. ಫೈನಲ್ ಆಗಿ ಈಗ ಮೇನ್ ಇದು ಒಂದೇ ಸರ್ಕಲ್ ಇದೆ. ಗಾನ್ಗಾಪುರ ಮ್ಯಾಗ ಬಂದ್ರೆ ಅಲ್ಲಿ ಬಂದೇನೀಗ. ಸೀದಾ ಇಲ್ಲಿಂದ ಹೋಗೋನಿಗೆ. ಅದೇನು ಸರ್ಕಲ್ ನೋಡಿದ್ರಲ್ಲ ಗುಲ್ಬರ್ಗದ ಗಾನ್ಗಾಪುರ ಮ್ಯಾಗ ಬಂದ್ರೆ ಒಂದೇ ಕತ್ತದ ಅದ ಮೇನ್ ಸರ್ಕಲ್, ಅಂಬೇಡ್ಕರ್ ಸರ್ಕಲ್. ಇದು ಅಂಬೇಡ್ಕರ್ ಬ್ರಿಡ್ಜ್ ಇದೆ. ಇದನ್ನ ದಾಟಿ ಇಳಿದ್ರೆ ಇಲ್ಲಿಗೆ ಮುಗಿದ ಸಿಟಿ ಇದೆ. ನೋಡ್ರಿ ಅಂಬೇಡ್ಕರ್ ಬ್ರಿಡ್ಜ್ ಇದೆ ಐತೆ ನೋಡ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲ್ಸೇತುವೆ. ಇದನ್ನ ದಾಟಿ ಇಳಿದು ಬಿಟ್ರೆ ಆತ ಅಲ್ಲಿಗೆ ಸಿಟಿ ಮುಗಿದೈತಿ. ಮತ್ತು ಆ ಕಡೆಯಿಂದ ಸೀದಾ ಗಾನ್ಗಾಪುರ ರೋಡ್ ನೋಡ್ರಿ. ಇಲ್ಲಿಗೆ ಈಗ ಮುಗೀತೆ ಸೀದಾ ಗುಲ್ಬರ್ಗ. ಇಲ್ಲಿಂದ ಮುಗೀತೆ ಗಾನ್ಗಾಪುರ 32 ಕಿಲೋಮೀಟ್ರ್ ಐತಿ. ಗುಲ್ಬರ್ಗಿಂದ ಬಿಟ್ಟವ ಸೀದಾ ಈಗ ಚೌಡಾಪುರಕ್ಕೆ ಬಂದೀನಿ. ಇಲ್ಲೇ ಇದೇ ಬ್ರಿಡ್ಜ್ ಬಿಡಕ್ಕೆ ಆಸೆ. ಸೀದಾ ಹೋಗ್ಬೇಕೀಗ. ಸೀದಾ ಹಿಂಗೆ ಹೋದ್ರೆ ಗಾನ್ಗಾಪುರಿಂದ ಜೇಟರ್ಗಿ, ಮೋಟರ್ಗಿ, ಸಿಂದಗಿ ಹಿಂಗೆ ಬರ್ತೈತಿ. ಬರ್ರಿ ಹೋಗೋಣ ಇಲ್ಲಿಂದ ಸೀದಾ. ಗಾನ್ಗಾಪುರಿಂದ ಬಿಟ್ಟವ ಸೀದಾ ಸಿಂದಗಿ ಮಠ ಬಂದೀನಿ ಈಗ. ಇಲ್ಲೇ ಇದೆ ಸಿಂದಗಿ. ಹಂಗೆ ಸೀದಾ ಹೋಗ್ಬೇಕು. ಸೀದಾ ಹೋಗಿ ಅಲ್ಲಿ ಮುಂದೆ ಎಲ್ಲರೂ ಡೀಸೆಲ್ ಪಂಪ್ ಕಂಡ್ರೆ ಡೀಸೆಲ್ ಹಾಕ್ಸೋನು ಗಾಡಿಗೆ. ಒಂದು 1000 ರೂಪಾಯಿ ಹಾಕ್ಸಿದ್ರೆ ಹೋಗ್ತದೆ ಆರಾಮ. ಇಲ್ಲೇ ಒಂದು ಜಿಯೋ ಪೆಟ್ರೋಲ್ ಪಂಪ್ ಐತಿ. ಇಲ್ಲಿಂದ ಭಾಳ ದೂರ ಇಲ್ಲ ಈಗ ಟೋಲ್. ಇನ್ನೊಂದು 2-3 ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ ಟೋಲ್.
ಅಲ್ಲೇ ಜಿಯೋ ಪೆಟ್ರೋಲ್ ಪಂಪ್ ಇಲ್ಲೇ ಐತಿ, ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ರಾತ. ಇದು ಸಿಂದಗಿ ಟೋಲ್. ಇದು ಸಿಂದಗಿಕಿನ ಒಂದು 6-10 ಕಿಲೋಮೀಟ್ರ್ ಮೊದಲೈತಿ. ಬೆಳಗ್ಗೆ 5 ಗಂಟೆಗೆ ಪಾಸ್ ಆಗಿದ್ದೆ ನಾ ಇಲ್ಲಿ ಹೋಗ್ಬೇಕಾರೆ. ಈಗ ಹೊಳ್ಳೆ ಸಾಯಂಕಾಲ 6 ಗಂಟೆ 10 ನಿಮಿಷ ಆಗೈತಿ. ಈಗ ಹೊಳ್ಳಿ ಬಂದೀನಿ. ಟೋಲ್ ಅದು ಎಲ್ಲ ಪಾಸ್ ಮಾಡೋಕೊಂದು ಸೀದಾ ಈಗ ದೇವ್ರಿಪ್ಪರಿಗೆ ಬಂದೀನಿ. ಇಲ್ಲೇ ಲೆಫ್ಟ್ ಹೊಡಿಬೇಕು ನಾವು. ಲೆಫ್ಟ್ ಹೊಡೆದ ಸೀದಾ ಇಂಗ್ಳೇಶ್ವರ ಬಸವನ ಬಾಗೇವಾಡಿ ಹಿಂಗೆ ಹೋಗ್ಬೇಕು. ಸೀದಾ ಹೋದ್ರೂ ಬರ್ತೈತಿ ಬಿಜಾಪುರ ಮ್ಯಾಗ. ಆದ್ರೆ ಹಿಂಗೆ ಬಂದೀನಿ, ಹಿಂಗೆ ಹೋಗ್ಕ ನನಗೆ. ಇಲ್ಲೇ ಲೆಫ್ಟ್ ಹೋಗ್ಬಿಡೋಣ. ಫೈನಲ್ ಆಗಿ ಟೈಮ್ 7:20 ಆತ. ಈಗ ಎಲ್ಲಿದೇನಪ್ಪ ಅಂದ್ರೆ ಬಸವನ ಬಾಗೇವಾಡಿ ರೀಚ್ ಆಗೀನಿ. ಹಿಂಗೆ ಈ ಸರ್ಕಲ್ ರೌಂಡ್ ಹಾಕಿ ರೈಟ್ಗೆ ಹೋಗ್ಬೇಕು. ಸೀದಾ ಕೋಲಾರಕ್ಕೆ ಹೋಗೋಣ. ಕೋಲಾರಕ್ಕೆ ಹೋಗಿ ಅಲ್ಲೇ ಊಟ ಟೈಮ್ ಆದ್ರೆ ಊಟ ಮಾಡಿ ಹೋದ್ರತ್ತೆ. ಇಲ್ಲಿಂದ ಇನ್ನೂ 220-230 ಕಿಲೋಮೀಟ್ರ್ ಐತೆ ನಮ್ದು ಅನ್ಲೋಡಿಂಗ್ ಪಾಯಿಂಟ್ ಗದಗ. ಬರ್ರಿ ಹೋಗೋಣ ಸೀದಾ. ನೋಡ್ರಿ ಕರೆಂಟಿನ ಪ್ಲಾಂಟ್ ಹೆಂಗೆ ಕಾಣ್ತೈತಿದೆ. ನಾ ಲಾಸ್ಟ್ ಟೈಮ್ ಮಲ್ಟಿಲ್ ಇಡ್ಸಿದ್ನಲ್ಲ ಇಲ್ಲಿ ಗುಲ್ಬರ್ಗಕ್ಕೆ ಹೋಗ್ಬೇಕಾರ ಅದೇ ಇದೆ ನೋಡ್ರಿ. ಪೂರ ಹೆಂಗೆ ಕರೆಂಟಿನ ಕಾಣ್ತೈತಿ. ಈಗ ಫೈನಲ್ ಆಗಿ ಈಗ ಕೋಲಾರಕ್ಕೆ ರೀಚ್ ಆಗೀನಿ. ಇಲ್ಲೇ ನಾವು ರೆಗ್ಯುಲರ್ ಊಟ ಮಾಡೋದು ವಿಜಯ್ ಹೋಟೆಲ್ ಅಂತ ಐತಿ, ಅಲ್ಲೇ ನಿಂತೀನಿ. ಈಗ ಅದ್ರ ಮುಂದೆ ಹಚ್ಚಿನ ಗಾಡಿ ಇಲ್ಲೇ ಊಟ ಮಾಡಿದ್ರತ್ತ. ಇಲ್ಲಿಂದ ಊಟ ಮಾಡಿ ಸೀದಾ ಹೋಗೋಣ. ಎಲ್ಲಿ ಮಠ ಹೋಗ್ತೇವೆ ಅಲ್ಲಿ ಮಠ ಹೋದ್ರತ್ತೆ. ನಿದ್ದೆ ಬಂದಲ್ಲಿ ಮಕ್ಕೊಂದ್ರಾತ. ಸುಮ್ಮನೆ ಅದಕ್ಕೆ ಇಲ್ಲಿ ನಿಂತೀನಿ. ಈಗ ಮೊದಲು ಊಟ ಮಾಡಿ ಬರೋಂಬರ್ರಿ. 8 ಗಂಟೆಗೆ ಐತಿ ಕರೆಕ್ಟ್. ನಮ್ಮ ಗಾಡಿನೂ ಇಲ್ಲೇ ಹೋಟೆಲ್ ಮುಂದೆ ಹಚ್ಚೀನಿ. ಇದು ಹೋಟೆಲ್ ಹೋಗಿ ಊಟ ಮಾಡಿ ಬರೋನಿಗೆ. ಇಲ್ಲಿ ಮೇನದು ಊಟ ಚಲೋ ಸಿಗ್ತೈತಿ. ಫೈನಲ್ ಆಗಿ ಊಟ ತೊಗೊಂಡೇನೀಗ. ಊಟ ಮಾಡೋಣ ಮೊದಲು. ಊಟ ಮಾಡಿ ಇಲ್ಲಿಂದ ಹೋದ್ರತ್ತೆ. ಊಟ ಅಂತೂ ಮಾಡಿ ಬಂದ ಹೋಗಿ ಹೋಟೆಲ್ನಾಗ. ಇಲ್ಲಿಂದ ನಮಗಿನ್ನೂ ಹುಬ್ಳಿ 140 ಕಿಲೋಮೀಟ್ರ್ ಐತಿ. ಗದಗ ಅಂದ್ರೆ ಒಂದು 160 ಕಿಲೋಮೀಟ್ರ್ ಹೋಗಿ ಬರ್ರಿ ಹೋಗೋಣ. ಇಲ್ಲಿಂದ ಸೀದಾ ಗದಗಿಗೆ. ಅಲ್ಲಿಂದ ಊಟ ಮಾಡಿ ಸೀದಾ ಈಗ ಬಾಗಲಕೋಟೆ ಸಮೀಪ ಬಂದೀನಿ. ಇಲ್ಲ ಒಂದು ಬಾಗಲಕೋಟೆ ದಾಟಿ ಮ್ಯಾಗ ಐತಿ ಇದು ಬ್ರಿಡ್ಜ್. ಅಲ್ಲಿದೆ ಈಗ ಘಟಪ್ರಭಾ ನದಿ ಇದೆ. ಇಲ್ಲಿ ಮಳೆ ಚಲೋ ಆಗೈತಿ. ಹಂಗೆ ಒಂದು ಸ್ವಲ್ಪ ಬರೋದು. ಮತ್ತೆ ಫೈನಲ್ ಆಗಿ ನಾನು ಬಾಗಲಕೋಟೆ ದಾಟಿ ಜಿಯೋ ಪೆಟ್ರೋಲ್ ಪಂಪ್ ಐತಲ್ಲ ಅಲ್ಲೇ ಸೈಡ್ ಹಾಕಿನ ಗಾಡಿ. ಭಾಳ ನಿದ್ದೆ ಬರತೈತಿ ಇವತ್ತು. ಇಲ್ಲೇ ಮುಕ್ಕೊಂಡು ಎದ್ದು ಬೆಳಗ್ಗೆ ಹೋದ್ರಾದಂತೇಳಿ ಯೋಚನೆ ಮಾಡೀನಿ. ಅದಕ್ಕೆ ಇಲ್ಲೇ ಮುಕ್ಕೊಂತೀನಿ. ಯಾಕಂದ್ರೆ ಅಲ್ಲೇ ಊಟ ಮಾಡಿ ಬಂದೀನಿ. ಇಲ್ಲೇ ಹೇಳೇನವ್ರಿಗೆ ಪೆಟ್ರೋಲ್ ಪಂಪ್ನಾಗೆ ಬೆಳಗ್ಗೆ ಎದ್ದು ಹೋಗ್ಕೊಂಡ್ರಪ್ಪ ಅಂತೇಳಿ. ನಡ್ದೈತ್ರಿಪ್ಪ ಗಾಡಿ ಸೈಡ್ ಹಾಕಂದ್ರೆ. ಮೊದಲು ಅದು ಎಣ್ಣೆ ಗಾಡಿ ಐತಲ್ಲ ಅದ್ರ ಹಿಂದೆ ಹಾಕಿದ್ದೆ. ಈಗ ಅದಕ್ಕೆ ಬೇಡ ಅಂತಂತೇಳಿ ಇಲ್ಲೇ ಹಾಕೀನಿ. ಈಗ ಇಲ್ಲೇ ಮುಕ್ಕೊಂಡು ಬೆಳಿಗ್ಗೆ ಎದ್ದು ಹೋದ್ರಾತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಗುಲ್ಬರ್ಗ ತುಂಬ್ಕೊಂಬಂದು ನಾವು ನೈಟ್ 10 ಗಂಟೆ ಮಟ್ಟ ಬಾಗಲಕೋಟೆ ದಾಟಿ ಇಲ್ಲಿ ಬಂದು ಜಿಯೋ ಪೆಟ್ರೋಲ್ ಪಂಪ್ನಾಗ ಮುಕ್ಕೊಂಡಿದ್ದೆ. ಈಗ ಇಲ್ಲಿಂದ ಹೊಂಟನಿಗೆ ಟೈಮ್ ಎಷ್ಟಾಗೈತಪ್ಪ ಅಂದ್ರೆ ಬೆಳಗ್ಗೆ 4:30 ಆಗೈತಿ. ಈಗ ಇಲ್ಲಿಂದ ಎದ್ದು ರೆಡಿಯಾಗಿ ಹೊಂಟನಿಗೆ. ಇಲ್ಲೇ ನೋಡ್ರಿ ನಮ್ಮ ಗಾಡಿನೂ ಇಲ್ಲೇ ಐತಿ. ನಿನ್ನೆ ರಾತ್ರಿನೇ ಬಂದು ಮುಕ್ಕೊಂಡಿದ್ದೆ 10 ಗಂಟೆಗೆ ಕರೆಕ್ಟ್ ಇಲ್ಲೇ. ಈಗ ಟೈಮ್ 4:30 ಆಗೈತಿ. ಈಗ ಬಿಡಾಕತ್ತೀನಿ ನನ್ನ ಜಿಯೋ ಪೆಟ್ರೋಲ್ ಪಂಪ್ನಾಗಿಂದ ಬಾಗಲಕೋಟೆ ದಾಟಿ ಮ್ಯಾಗೆ. ಬರ್ರಿ ಈಗ ಹೋಗೋಣ. ಇಲ್ಲಿಂದ ಕರೆಕ್ಟ್ 100 ಕಿಲೋಮೀಟ್ರ್ ಐತಿ ನಮಗೆ ಪಾಯಿಂಟ್ ಖಾಲಿ ಮಾಡೋದು. ಸೀದಾ ಬರ್ರಿ. ಪೂರ ಗಾಡಿ ಅದು ಒರೆಸಿ ರೆಡಿ ಮಾಡ್ಕೊಂಡು ಈಗ ಬರ್ರಿ ಇಲ್ಲಿಂದ ಸೀದಾ ಬಿಡೋನೀಗ. ಬಾಗಲಕೋಟೆ ಜಿಯೋ ಪೆಟ್ರೋಲ್ ಪಂಪಿಂದ ಬಿಟ್ಟವ ಸೀದಾ ಈಗ ಕೊನ್ನೂರಿಗೆ ಬಂದೀನಿ. ಇನ್ನೂ ಹುಬ್ಳಿ 76 ಕಿಲೋಮೀಟ್ರ್ ಐತಿ. ಅಂದ್ರೆ ನಮಗೂ ಸೀದಾ ಇನ್ನೂ ಒಂದು 76 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಗದಗ. ಸೀದಾ ನರಗುಂದಕ್ಕೆ ಹೋಗೋನಿಗೆ. ನರಗುಂದಕ್ಕೆ ಹೋಗಿ ಅಲ್ಲೇ ಚಾಗಿ ಕುಡಿದು ಅಲ್ಲೇ ಮುಂದೆ ಲೆಫ್ಟ್ ಹೊಡಿಬೇಕು. ಸೆಲುಡಿ ಮ್ಯಾಗ ಹಿಂಗೆ ಹೋದ್ರಾತ. ಬರ್ರಿ ಸೀದಾ ಟೈಮಿಗೆ ಕರೆಕ್ಟ್ 5 ಗಂಟೆ 5 ನಿಮಿಷ ಆಗೈತೆ ನೋಡ್ರಿ. ಕೊನ್ನೂರಿಗೆ ರೀಚ್ ಆಗೀನಿ. ಫೈನಲ್ ಆಗಿ 5:30 ಟೈಮ್. ಈಗ ನರಗುಂದ ರೀಚ್ ಆಗೀನಿ. ಇಲ್ಲಿ ಚಾದ ಅಂಗಡಿ ಅದಾವ. ಹೋಗಿ ಚಹಾ ಕುಡ್ಕೊಂಡು ಬಂದ್ರಾತ. ಅಂಗಡಿ ಇತ್ತ ಹೋಗಿ ಬೆಲ್ಲದ ಚಹಾ ಕುಡ್ದು ಬಂದೆ. ಈಗ ಟೈಮ್ 5:30 ಆಗೈತಿ. ನರಗುಂದಾಗದನ್ನ ಈಗ ಇಲ್ಲೇ ಗಾಡಿ ಹಚ್ಚೋಗಿದ್ದೆ. ಗಾಡಿ ತೊಗೊಂಡು ಸೀದಾ ಇಲ್ಲೇ ಮುಂದೆ ಹೋಗಿ ಇಲ್ಲೇ ಲೆಫ್ಟ್ ಹೊಡಿಬೇಕು. ಬರ್ರಿ ಹೋಗೋಣ ಇಲ್ಲಿಂದ.
ನೋಡ್ರಿ ಇಲ್ಲೇ ಲೆಫ್ಟ್ ಹೊಡಿಬೇಕು. ಇದು ಚೆನ್ನಮ್ಮ ಸರ್ಕಲ್ ಐತಲ್ಲ, ಇಲ್ಲೇ ಲೆಫ್ಟ್ ಹೊಡೆದ ಸೀದಾ ಶೆಲುಡಿಯಿಂದ ಗದಗ ಹಿಂಗೆ ಹೋಗ್ಬೇಕು. ನವಲ್ಗುಂದ ಮ್ಯಾಗ ಹೋದ್ರೂ ಬರ್ತೈತಿ, ಆದ್ರೆ ಇದು ರೋಡ್ ಚಲೋ ಐತಿ, ಅದಕ್ಕೆ ಹಿಂಗೆ ಹೊಂಟೇನಿ ನಾ ಈಗ. ಇಲ್ಲಿಂದ 50 ಕಿಲೋಮೀಟ್ರ್ ಐತಿ ಗದಗ. ಇಲ್ಲಿ ನೋಡ್ರಿ ಬೋರ್ಡ್ ಹಂಗೆ ಮುಂದೋಗಿ ಎಡಕ್ಕೆ ಹೊಡೆದ್ರೆ ರೋಣಕ್ಕೆ ಹೋಗತಿ. ನಾವು ಮುಂದೋಗಿ ರೈಟ್ ಹೊಡಿಬೇಕು. ರೈಟ್ ಹೊಡೆದ್ರೆ ಸೀದಾ ಶೆಲುಡಿ. ಇಲ್ಲಿಂದ 6 ಕಿಲೋಮೀಟ್ರ್ ಐತಿ. ಶೆಲುಡಿಗೆ ಹೋಗಿ ಶೆಲುಡಿಯಿಂದ ಗದಗ. ಈಗ ಹೋಗೋಣ. ಟೈಮ್ 6:15 ಆತಿಗಿಲ್ಲಿ. ಇನ್ನು ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಐತಿ. ನೋಡ್ರಿ ಇನ್ನೂ 27 ಕಿಲೋಮೀಟ್ರ್ ಐತಿ ಗದಗ. ಹಿಂಗೆ ಲೆಫ್ಟ್ ಹೋದ್ರೆ ಸೀದಾ ರೋಣಕ್ಕೆ ಹೋಗತಿ, ರೈಟ್ ಹೊಡೆದ್ರೆ ಇಲ್ಲಿ ನವಲ್ಗುಂದಕ್ಕೆ ಹೋಗತಿ. ನಾವು ಸೀದಾ ಹೋಗ್ಬೇಕು. ಇಲ್ಲಿಂದ 27 ಕಿಲೋಮೀಟ್ರ್ ಐತಿ ಕರೆಕ್ಟಿಗೆ. ಬರೀ 3 ಕಿಲೋಮೀಟ್ರ್ ಐತಿ ಗದಗ. ಹಿಂಗೆ ಸೀದಾ ಹೋಗ್ಬೇಕು. ಈಗ ಸೀದಾ ಹೋಗೋಣ. ಹಿಂಗೆ ಹೋದ್ರೆ ಬೈಪಾಸಿಗೆ ಹೋಗತಿ ರೈಟ್ ಸೈಡ್. ನಾವು ಹಿಂಗೆ ಸೀದಾ ಹೋಗ್ಬಿಡೋಣ. ಇದು ಹೊಸಾದಿದೆ ಗದಗ ರಿಂಗ್ ರೋಡ್. ಶೆಲುಡಿಯಿಂದ ಬಂದ್ರೆ ಹತ್ತೈತಿದೆ. ಅವಾಗ ಲಾಸ್ಟ್ ಟೈಮ್ ಬಂದಾಗ ಚಲೋ ಇದ್ದಿದ್ದಿಲ್ಲ, ಈಗ ಚಲೋ ಮಾಡ್ಯಾರಂತ, ಅದಕ್ಕೆ ಇದ್ರ ಮ್ಯಾಗ ಹೊಂಟೇನ. ಈಗ ಅಲ್ಲಿ ಮುಂದೆ ಹೋಗಿ ಸಿಗ್ನಲ್ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದು ಹೋಗ್ಬೇಕು. ಫೈನಲ್ ಆಗಿ ಇಲ್ಲೇ ಗದಗ ಸಿಟಿ ಎಂಟ್ರ್ ಅದೇ. ಈಗ ಇಲ್ಲೇ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ ಸೀದಾ ಇಲ್ಲಿಂದ 4 ಕಿಲೋಮೀಟ್ರ್ ಐತಿ ಖಾಲಿ ಮಾಡೋದು. ಒಳಗೆ ಸಿಟಿಯಾಗ APMC ಹಿಂದೆ ಐತದ ರಾಜೀವ್ ಗಾಂಧಿ ನಗರ ಅಂತೇಳಿ, ಅಲ್ಲಿ ಹೋಗ್ಬೇಕು. ಫೈನಲ್ ಆಗಿ ಗದಗ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ ನಾವು. ಇದು ಮನೆ ಐತಿ ನೋಡ್ರಿ ಇಲ್ಲಿ. ಇದು ಹಳದಿ ಟ್ಯಾಂಕ್ ಇಟ್ರಲ್ಲ, ಅದ ಅವ್ರದ್ದು ಮನೆ. ಗಾಡಿ ಖಾಲಿ ಅಲ್ಲಿ ಮಾಡ್ತಾರವ್ರು. ಅಲ್ಲೇ ಹೋಗೋಣ ನಾವೀಗ. ಇಲ್ಲಿ ಹಚ್ಬೇಕು ಗಾಡಿ ಕಸ್ದಾಗ. ಇಲ್ಲಿ ಅಲ್ಲಿ ಖಾಲಿ ಮಾಡ್ತಾರವ್ರು. ಕುರ್ಚೋದು ಇಟ್ಟಾರ ನೋಡ. ಅದು ಮುಂದೆ ಕಾಣತಲ್ಲ, ಅದವ್ರ ಮನೆ. ಇಲ್ಲೇ ಗುಡಾನವ್ರದ್ದು. ಇಲ್ಲೇ ಖಾಲಿ ಮಾಡ್ತಾರೆ. ಗಾಡಿ ತೊಗೊಂಬಂದು ಇಲ್ಲಿ ಹಚ್ಚಿನೀಗ ಬಡ ಹಗ್ಗ ತಾಡ್ಪಲ್ ಹುಚ್ಚುನು. ಅವ್ರಿಗೆ ಫೋನ್ ಮಾಡೋನು, ಅವರು ಅಲ್ಲಿ ಮಠ ಬರ್ತಾರೆ. ಎಲ್ಲ ಮಟ್ರೆಲ್ಲ ಪೂರ ಈ ಮನೆ ಒಳಗೆ ಖಾಲಿ ಮಾಡ್ಕೊತಾರೆ ಈಗ ಅವ್ರು. ಇಲ್ಲಿ ಇಟ್ಟಾರ ನೋಡ್ರಿ ಮನೆ ಒಳಗೆ ಎಲ್ಲ ಮಟ್ರಲ್ಲಿ ಇಲ್ಲಿ ಖಾಲಿ ಮಾಡ್ಕೊತಾರೆ ಈಗ. ಫೈನಲ್ ಆಗಿ ಪೂರ ಹಗ್ಗ ತಾಡ್ಪಲದು ಹುಚ್ಚೀನಿ. ಹಗ್ಗ ಒಂದು ಹಿಂದೆ ಕಟ್ಟಿದ್ದು ಕಷ್ಟ ಬಿಟ್ಟೀನಿ. ಉಳ್ಕಿದ ತಾಡ್ಪಲಿಂದ ಅದು ಪೂರ ಎಲ್ಲ ಹುಚ್ಚೀನಿಗೆ ಬರಾಕತ್ತಾರ ಅಂತವ್ರು. ಬಂದು ಕುಳಿ ಖಾಲಿ ಮಾಡ್ಕೊಂಡು ಹೋದ್ರೆ ಆತ ಇಲ್ಲಿಂದ. ಫೈನಲ್ ಆಗಿ ಗಾಡಿ ಖಾಲಿ ಮಾಡಕತ್ತೀವಿ ಈಗ. ಎಲ್ಲ ಇಳಿಸ್ಕೊಳತ್ತಾರ ಅವ್ರು ಅನ್ನಾರ. ಆ ಬಾಕ್ಸ್ ಐಟಮ್ ಎಲ್ಲ ಇಲ್ಲಿ ಒಳಗಿಟ್ಟೀವಿ. ಇಲ್ಲಿ ಮಾಲ್ ಅನ್ಲೋಡ್ ಮಾಡಕ್ಕೆ ಕುಂತೀವಿ. ಆದ್ರೆ ಭಾಳ ಶಾನ್ಯರದೇವು ನಾವು. ಯಾಕಂದ್ರೆ ಚಾವಿನ ಇಸ್ಕೊಂಡಿಲ್ಲ ಅವ್ರ ಕಡೆ. ಹಂಗೆ ಮಾಲ್ ಇಳಿಸಾತೀವಿ. ಇಸ್ಕೊಂಬರಕ್ಕೆ ಹೋಗ್ಯಾನ ಮನೆ ಕಡೆ. ಇಲ್ಲಿ ಅರ್ಧಂಬರ್ಧ ಮಾಲ್ ಇಳಿಸಿದ್ರಿ ಅವ್ರು. ಕೆಳಗೆ ಇಳಿಸಿ ಹೋಗ್ಯಾರ. ಯಾಕಂದ್ರೆ ಇದ್ರ ಚಾವಿ ಬೇಕು. ಚಾವಿ ಇಲ್ಲ ಅವ್ರ ಮನ್ಯಾಗ ಐತಿ. ಚಾವಿ ಇಲ್ಲಾರ್ದಂಗೆ ಇಳಿಸೀವಿ ನಾವು ಇಲ್ಲಿ. ಫೈನಲ್ ಆಗಿ ಪೂರ ಗಾಡಿ ಖಾಲಿ ಅಂತ ಗಾಡಿ ಖಾಲಿ ಮಾಡಿ ಸುಮ್ಮ ಕುಂತೀವಿ. ಇಲ್ಲಿ ಎಲ್ಲ ಮಂಟ್ರಲ್ಲಿ ಇಲ್ಲೇ ಹೊರಗಿಟ್ಕೊಂಡೀವಿ. ಹೊರಗಿಟ್ಟು ಕುಂತೀವಿ ಈಗ. ಯಾಕಂದ್ರೆ ಅವ್ರು ಬರಾಕತ್ತಿಲ್ಲ ಇನ್ನೂ ಓನರ್. ಇವರು ಅನ್ನಾರು ಗಾಡಿ ಖಾಲಿ ಮಾಡ್ರ ನಮ್ದು. ಎಲ್ಲ ಮಟ್ರಲ್ ಹೊರಗಿಟ್ಟಿದ್ದು ಪೂರ ಎಲ್ಲ ತೆಗೆದು ಇಲ್ಲೇ ಒಳಗಿಟ್ಟಿವಿ. ಇಲ್ಲಿ ಸ್ವಲ್ಪ ಅಲ್ಲೇ ಸ್ವಲ್ಪ ಇಟ್ಟರ ಒಳಗೆ ಆತು ನಮ್ಮ ಗಾಡಿ ಪೂರ ಖಾಲಿ. ಎಲ್ಲ ಲೆಕ್ಕ ಎಲ್ಲ ತೊಗೊಂಡ್ರೆ ನಾವು ಬರೀ ಬಾಡ್ಗೆ ಇಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಿಂತೀನಿ ಈಗ. ಮ್ಯಾಗ ಅದಾರ ಅವ್ರು ಸರ್. ಬಂದು ಬಾಡ್ಗೆ ಕೊಟ್ರಂದ್ರೆ ಇಲ್ಲಿಂದ ಹೋಗೋಣ. ಈಗ 9 ಗಂಟೆ ಆಯ್ತು. ಬೆಳಿಗ್ಗೆ 7 ಗಂಟೆಗೆ ಬಂದೇನ. ಕರೆಕ್ಟ್ 9 ಗಂಟೆಗೆ ಅಂದ್ರೆ ಗಾಡಿ ಲೆಕ್ಕ ಅದು ಎಲ್ಲ ತೊಗೊಂಡ್ರೆ ನಮ್ಮ ಬಾಡ್ಗೆ ಅಮೌಂಟ್ ಕೊಟ್ಟರೆ ಹೋಗ್ಬಿಡೋಣ ಈಗ. ಫೈನಲ್ ಆಗಿ ಅಮೌಂಟ್ ಇಸ್ಕೊಂಡು ಈಗ ಬಿಟ್ಟೆ ನಾನು ಇಲ್ಲಿಂದ ಗದಗ ಖಾಲಿ ಮಾಡಿ. ಬರ್ರಿ ಈಗ ನಿಮ್ಗೆ ಅಲ್ಲಿ ಮೇನ್ ರೋಡಿಗೆ ಹೋಗಿ ಕೊಡ್ತೀನಿ. ಯಾಕಂದ್ರೆ ಇಲ್ಲೆಲ್ಲ ಪೂರ ಸಂಧ್ಯಾಗ ಹೋಗ್ಬೇಕು ನೋಡ್ರಿ. ಅಂತ ಬಸ್ ಇಂಥ ಸಣ್ಣ ರೋಡ್ನಾಗ ಹೊಂಟೈತಿ ಈಗ. ಅದಕ್ಕೆ ಅಲ್ಲಿಂದ ಖಾಲಿ ಮಾಡ್ಕೊಂಡು ಸಿಟಿ ಒಳಗಿರೋ ಹೈವೇದಾಗ ಹೊಂಟೇನ ಈಗಿದೆ. ಇಲ್ಲೇ ಮುಂದೆ ಹೋಗೋಣ. ಮುಂದೋಗಿ ಅಲ್ಲಿ ಎಲ್ಲಾರ ನಾಷ್ಟಾದ ಅಂಗಡಿ ಇದ್ರೆ ನಾಷ್ಟ ಮಾಡೋಣ. ಯಾಕಂದ್ರೆ ಇಲ್ಲಿ ಧಾರವಾಡದಾಗ ಭಾಳ ಕಡೆ ಅಂದ್ರೆ ಇಡ್ಲಿ ವಡ ಚಲೋ ಸಿಗ್ತೈತಿ. ಅದಕ್ಕೆ ಇಲ್ಲೇ ಮುಂದೆ ಹೋಗೋಣ. ಈಗ ಇಲ್ಲೇ ಮೇನ್ ರೋಡಿಗೆ ಸೈಡ್ ಹಾಕೀನಿ. ಇಲ್ಲಿ ಇಡ್ಲಿ ವಡದ ಅಂಗಡಿ ಐತಿ. ಹೋಗಿ ಇಲ್ಲೇ ನಾಷ್ಟ ಮಾಡಿ ಬಂದ್ರತ್ತೆ. ಇವತ್ತಿನ ನಾಷ್ಟ ಬಂದು ಇಡ್ಲಿ ವಡ ತೊಗೊಂಡೇನೀಗ. ಇಡ್ಲಿ ವಡ ಮಾಡೋಣ. ಇಲ್ಲಿ ಮಾಡಿ ಫೋನ್ ಮಾಡ್ತಾ ನಮ್ಮ ಗಾಡಿ ಅಲ್ಲೇ ಹಚ್ಕೊಂಡೇನಿ.
ಇಡ್ಲಿ ವಡ ಅಂಗಡಿಗೆ ಹೋಗಿ ಇಡ್ಲಿ ವಡ ತಿಂದೀಗ ಸೀದಾ ಹೋಗೋಣ ಇಲ್ಲಿಂದ. ಅಲ್ಲಿ ನಾಷ್ಟ ಮಾಡಿ ಸೀದಾ ಮತ್ತು ನಾ ಗಾಡಿ ಚಲೋ ಮಾಡ್ಕೊಂಡು ಬರಾಕತ್ತಿದ್ದೆ. ಮತ್ತು ಇಲ್ಲೇ ಗದಗಿಂದ ಒಂದು ಬಾಳ್ಗೆ ಬಂದೈತಿ, ಅದಕ್ಕೆ ಆ ಬಾಳ್ಗೆ ಹೊಂಟೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನಾಳೆ ಲಾಗ್ನ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.